ನಮ್ಮ ಮನೆಯಲ್ಲಿ ಸೊಸೆ ಹಾಕಿರೋ ಕಿವಿ ಓಲೆ ಬಿದ್ದೋದ್ರು ಕೂಡ ಇಡೀ ಮನೆನೇ ಓಲೆ ಹುಡ್ಕೋದಕ್ಕೆ ಒದ್ದಾಡ್ತಾ ಇರುತ್ತೆ. ಆದ್ರೆ ಇಲ್ಲಿ ಸೊಸೆ ಬಿದ್ದೋದ್ರು ಕೂಡ ಎಲ್ರೂ ಕೈ ಹಿಡ್ಕೊಂಡು ಸುಮ್ಮನೆ ಕೂತಿದ್ದೀರಾ. ನೀವು ಹಾಡು ಕುಣಿತದಲ್ಲಿ ಎಷ್ಟು ಮೈ ಮರ್ತಿದ್ರಿ ಅಂದ್ರೆ ಬೇಕು ಅಂತ ಮಾಡಿದ್ದಲ್ಲ. ಒಬ್ಳು ಹೆಣ್ಣಾಗಿ ನಿಮ್ಗೆ ಇಷ್ಟು ಕೂಡ ಗೊತ್ತಾಗ್ಲಿಲ್ವಾ? ಒಂದು ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಗ ಅವಳು ಸುತ್ತಮುತ್ತ ಇರೋರು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ. ನಾನು ಬೇಕು ಅಂತ ಮಾಡಿದ್ದಲ್ಲ, ಇದು ಆಕ್ಸಿಡೆಂಟ್ ಅಷ್ಟೇ. ಅದೊಂದು ಆಕ್ಸಿಡೆಂಟೇ ಆಗಿರಬಹುದು, ಆದ್ರೆ ಪ್ರತಿ ಆಕ್ಸಿಡೆಂಟ್ ಹಿಂದೆ ಯಾರ್ದೋ ಒಬ್ರು ತಪ್ಪಿದ್ದೇ ಇರುತ್ತೆ. ಆ ಆಕ್ಸಿಡೆಂಟ್ ಪ್ಲೇನ್ ಅಲ್ಲಾಗ್ಲಿ, ಟ್ರೈನ್ ಅಲ್ಲಾಗ್ಲಿ ಅಥವಾ ರೋಡ್ ಅಲ್ಲೇ ಆಗ್ಲಿ, ಪ್ರತಿಯೊಂದು ಆಕ್ಸಿಡೆಂಟ್ ಹಿಂದೆ ಯಾರೋ ಒಬ್ರು ಕಾರಣ ಆಗಿರ್ತಾರೆ. ಮತ್ತೆ ಈ ಆಕ್ಸಿಡೆಂಟ್ಗೆ ನೀವೇ ಕಾರಣ. ಕಿರ್ಚಾಡೋದ್ ನಿಲ್ಸು ವನರಾಜ್. ಆಕ್ಸಿಡೆಂಟ್ ನ ಕೋರ್ಟ್ ಅಲ್ಲೋ ಆಕ್ಟ್ ಆಫ್ ಗಾಡ್ ಅಂತ ಕರೀತಾರೆ. ನಾನು ಒಪ್ಕೋತೀನಿ ಇಲ್ಲೆಲ್ಲ ಏನ್ ನಡೀತೋ ಅದು ತಪ್ಪಾಗಿ ನಡೆದಿದೆ ಅಂತ. ಆದ್ರೆ ಇಲ್ಲಿ ಯಾರು ತಪ್ಪಂತೂ ಮಾಡಿಲ್ಲ. ತಪ್ಪಿದೆ. ಆ ತಪ್ಪನ್ನ ಮಾಡಿದ್ದು ನಿನ್ನ ಹೆಂಡತಿ. ನನ್ನ ಹೆಂಡತಿ ಮೇಲೆ ದೊಡ್ಡ ಆರೋಪ ಹೊರಿಸ್ತಾ ಇದೆಯಾ ವನರಾಜ್? ತಪ್ಪು ಎಷ್ಟು ದೊಡ್ಡದಾಗಿರುತ್ತೋ ಆರೋಪನೂ ಅಷ್ಟೇ ದೊಡ್ಡದಾಗಿರುತ್ತೆ. ವನರಾಜ್ ನಿಲ್ಸು. ಅಂಕುಶ್ ಕಪಾಡಿಯ, ವನರಾಜ್. ಬಾವಾ ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್ ಪ್ಲೀಸ್. ಖುಷಿಯಲ್ಲಿ ಅದು ಮಮ್ಮಿ ಮತ್ತೆ ವಿಂಟರ್ ಹತ್ರದಲ್ಲಿರೋ ಕ್ಲಿನಿಕ್ ಕರ್ಕೊಂಡು ಹೋಗಿದ್ದಾರೆ. ಖುಷಿ ಮತ್ತೆ ಮಗು ಹೇಗಿದ್ದಾರೆ? ಗೊತ್ತಿಲ್ಲ ಅಣ್ಣ, ಈಗ ಏನು ಗೊತ್ತಾಗಿಲ್ಲ ಇನ್ನು. ಪಪ್ಪ, ನಾನು ಹಾಸ್ಪಿಟಲ್ ಹತ್ರ ಹೋಗಿ ಬರ್ತೀನಿ. ನಿಂತ್ಕೋ ತುಷಾರ್. ಮೊದಲು ಅವ್ರು ಯಾವ ಕ್ಲಿನಿಕಲ್ ಇದ್ದಾರೆ ಅಂತ ಸಮರ್ಥಿಗೆ ಫೋನ್ ಮಾಡಿ ಕೇಳು. ಖುಷಿ ಹೇಗಿದ್ದಾಳೆ ಕೇಳು. ನನ್ನ ಸೊಸೆ ಮತ್ತೆ ಅವಳ ಮಗು ಚೆನ್ನಾಗಿರ್ಲಿ ಅಂತ ಎಲ್ರೂ ಬೇಡ್ಕೊಳ್ಳಿ. ಒಂದು ವೇಳೆ ಅವರಿಬ್ಬರಿಗೂ ಏನಾದ್ರೂ ಆಯ್ತು ಅಂದ್ರೆ ನಾನು ಬೇರೆ ಯಾವುದನ್ನು ಸರಿಯಾಗಿರೋದಕ್ಕೆ ಬಿಡಲ್ಲ. ಅನುಪಮ, ಖುಷಿ, ಅಯ್ಯೋ ಓಕೆ. ಖುಷಿ, ಏನಾಯ್ತು? ಏನಾಯ್ತು? ಏನಾಯ್ತು ಅಂತ ಹೇಳು. ಅನುಪಮ, ಡಾಕ್ಟರ್ ಏನ್ ಹೇಳಿದ್ರು ಹೇಳು. ಅನುಪಮ, ಏನಾಯ್ತು ಅಂತ ಸರಿಯಾಗಿ ಹೇಳು. ಉತ್ತರ ಕೊಡು. ಅನುಪಮ, ಹೇಳು.